ತಿರುಪತಿ ತಿರುಮಲ ತಿಮ್ಮಪ್ಪನ ದರ್ಶನಕ್ಕಾಗಿ ಮೆಟ್ಟಿಲು ಮಾರ್ಗದಲ್ಲಿ ಹೋಗುವಾಗ ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನ ಮಾಡಬೇಡಿ. ಪ್ರತಿದಿನ ಲಕ್ಷಾಂತರ ಜನರು ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಮೆಟ್ಟಿಲು ಮಾರ್ಗದ ಮೂಲಕ ಹೋಗ್ತಾರೆ. ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲದ ವಿಷಯ ಏನಂದ್ರೆ, ಪ್ರತಿ ಮೆಟ್ಟಿನ ಮೇಲೆ ಇಬ್ಬರು ವೈಷ್ಣವ ದೂತರು ಇರ್ತಾರೆ. ಅವರು ಪ್ರತಿಯೊಬ್ಬ ಭಕ್ತರನ್ನು ಗಮನಿಸ್ತಿರ್ತಾರೆ. ಇಷ್ಟಕ್ಕೂ ಆ ವೈಷ್ಣವ ದೂತರು ಮೆಟ್ಟಿಲು ಮೇಲೆ ಯಾಕಿರ್ತಾರೆ ಅಂದ್ರೆ, ಪೂರ್ವದಲ್ಲಿ ಈ ವೈಷ್ಣವ ದೂತರು ಕೂಡ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಮನುಷ್ಯರಂತೆ ಮೆಟ್ಟಿಲು ಮಾರ್ಗದಲ್ಲಿ ಹೋಗ್ತಿದ್ರು. ಆದ್ರೆ ಅವರು ತುಂಬಾನೇ ವೇಗವಾಗಿ ನಡೆದುಕೊಂಡು ಹೋಗ್ತಿದ್ರು. ಮನುಷ್ಯರು ವೈಷ್ಣವ ದೂತರನ್ನ ಹಿಂದಿಕ್ಕಿ ಹೋಗಲು ಆಗ್ತಿರಲಿಲ್ಲ. ಹಾಗಾಗಿ ಅದೆಷ್ಟೋ ಜನರಿಗೆ ಸ್ವಾಮಿಯ ದರ್ಶನ ಮಾಡಿಕೊಳ್ಳಲು ಸಾಧ್ಯವಾಗ್ತಿರಲಿಲ್ಲ. ಇದನ್ನ ನೋಡಿದ ವೆಂಕಟೇಶ್ವರ ಸ್ವಾಮಿ ತನ್ನ ವೈಷ್ಣವ ದೂತರಿಗೆ ಒಂದು ಷರತ್ತು ಹಾಕ್ತಾರೆ. ಅದೇನೆಂದರೆ, ಯಾರು ನಿಷ್ಕಲ್ಮಶದಿಂದ ಮನಪೂರ್ವಕವಾಗಿ ನನ್ನ ನಾಮಸ್ಮರಣೆ ಮಾಡುತ್ತ ಮೆಟ್ಟಿಲು ಹತ್ತುತ್ತಾರೋ ಆ ಭಕ್ತರ ಜೊತೆ ಮಾತ್ರ ನೀವು ಬರಬಹುದು ಅಂತ ಸೂಚಿಸ್ತಾರೆ. ಈ ಕಾರಣದಿಂದ ಪ್ರತಿ ಮೆಟ್ಟಿಲಿನ ಮೇಲೆ ನಿಂತ ವೈಷ್ಣವ ದೂತರು ನಿಷ್ಕಲ್ಮಶವಾಗಿ ಭಕ್ತಿಪೂರ್ವಕವಾಗಿ ಶ್ರೀಸ್ವಾಮಿಯ ನಾಮಸ್ಮರಣೆ ಮಾಡುತ್ತಾ ಮೆಟ್ಟಿಲು ಹತ್ತುವ ಭಕ್ತರಿಗಾಗಿ ಕಾಯುತ್ತ ನಿಂತಿರ್ತಾರೆ. ಅಂತಹ ಭಕ್ತ ಕಂಡ ಕೂಡಲೇ ನೂರಾರು ವೈಷ್ಣವ ದೂತರು ಅವರ ಜೊತೆ ಬರ್ತಾರೆ. ಜಾಗ್ರತೆಯಿಂದ ಕಾಪಾಡುತ್ತಾ ಸ್ವಾಮಿಯ ದರ್ಶನ ಆಗುವವರೆಗೂ ಆತನ ಜೊತೆಯಲ್ಲಿಯೇ ಇದ್ದು ಬೆಟ್ಟ ಇಳಿದ ನಂತರವೂ ನಿನಗೆ ಎಲ್ಲ ಒಳ್ಳೆಯದೇ ಆಗಲಿ ಅಂತ ಆಶೀರ್ವದಿಸುತ್ತಾರಂತೆ.